ಹಾಯ್ ಹಲೋ ಗೆಳೆಯರೇ. ಗುಡ್ ಮಾರ್ನಿಂಗ್. ಫೈನಲಿ ಇವಾಗ ಆಗೋಗ್ಬೇಕು ಹೋಗ್ದಿರಾ ನಾವು ಶೃಂಗೇರಿಲೇ ಉಳ್ಕೊಳಂಗಾಯ್ತು. ಫೋನ್ ಬೇರೆ ಕೆಟ್ಟೋಗಿತ್ತು, ಅದಕ್ಕೆ ನೈಟ್ ರಿಪೇರಿ ಕೊಟ್ಟಿದ್ವಿ. ಫುಲ್ ರೆಡಿ ಆಗಿದೆ, ಡಿಸ್ಪ್ಲೇ ಎಲ್ಲ ಹೊಸದು ಹಾಕ್ಸ್ಕೊಂಡ್ ಬಂದಿದ್ದೀವಿ. ಡಿಸ್ಪ್ಲೇ ಹೋಗ್ಬಿಟ್ಟಿತ್ತು, ಇವಾಗ ಫುಲ್ ರೆಡಿ ಆಗಿದ್ದೀವಿ. ಈಗ ನೆಕ್ಸ್ಟ್ ಧರ್ಮಸ್ಥಳಕ್ಕೆ ಹೋಗ್ಬೇಕು. ಟೈಮ್ ಅಲ್ಲೇ ಲೇಟ್ ಆಗೋಗಿದೆ, 8 ಗಂಟೆ ಆಗಿದೆ. ಇವಾಗ ಬಿಡ್ತಾ ಇದ್ದೀವಿ. ಒಂದು 10 ಗಂಟೆ 10:30 ಅಷ್ಟರಲ್ಲಿ ಧರ್ಮಸ್ಥಳಕ್ಕೆ ಹೋಗ್ಬೇಕು. ಇವಾಗ ಬನ್ನಿ ಹೋಗೋಣ. ಡೈರೆಕ್ಟ್ ಹೋದ್ರೆ ಅಷ್ಟೊತ್ತಾಗುತ್ತೆ. ತಿಂಡಿ ಟಿಫನ್ ಬೇರೆ ಮಾಡಬೇಕು. 10:30 11 ಗಂಟೆ ಆಗುತ್ತೆ ಒಟ್ಟಿನಲ್ಲಿ. ಇನ್ನು ಅಲ್ಲಿ ಜನ ಹೆಂಗಿರ್ತಾರೋ ಏನೋ, ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಲೇಟ್ ಆಗ್ಬೋದು. ನೋಡೋಣ ಬನ್ನಿ. ಗೈಸ್ ಫೈನಲಿ ದರ್ಶನ ಎಲ್ಲ ಆಯ್ತು. ಊಟ ಗೀಟ ಮಾಡ್ಕೊಂಡು ಇಲ್ಲೇ ಭೋಜನ ಶಾಲೆಯಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಗಾಡಿ ಎತ್ಕೊಂಡು ಇವಾಗ ನಾನ್ ಸ್ಟಾಪು ಚಾರ್ಮಡಿ ಘಾಟ್ ಮೇಲೆ ತುಮಕೂರು ಹೋಗ್ಬೇಕೀಗ. ಮಳೆ ಬೇರೆ ಬರ್ತಾ ಐತೆ, ನೋಡೋಣ. ಬಾಯ್ ಬಾಯ್ ಧರ್ಮಸ್ಥಳ. ಹಿಂಗಾಸೋದ್ರೆ ಶಿರಾಡಿ ಘಾಟು, ಹಿಂಗೋದ್ರೆ ಚಾರ್ಮಡಿ ಘಾಟು. ಶಿರಾಡಿ ಘಾಟ್ ರೋಡ್ ಏನು ಅಷ್ಟೊಂದು ಚೆನ್ನಾಗಿಲ್ಲ. ಚಾರ್ಮಡಿ ಘಾಟ್ ರೋಡಲ್ಲಿ ಅಲ್ಲಲ್ಲಿ ಫಾಲ್ಸು ಸೀನರಿ ಎಲ್ಲ ಸಖತ್ತಾಗಿದೆ. ಅದಕ್ಕೆ ಚಾರ್ಮಡಿ ಘಾಟ್ ರೋಡ್ ಹಾಸಿ ಹೋಗೋದು. ಬನ್ನಿ ಹೋಗೋಣ. ದೀಕ ಅಲ್ಲೋಡು ಚಾರ್ಮಡಿ ಹೆಂಗೈತೆ ಗೈಸ್. ಮಳೆ ಬರ್ತಾ ಇಲ್ವಲ್ಲ, ಅದಕ್ಕೆ ಏನು ಅಷ್ಟೊಂದು ಫಾಗ್ ಎಲ್ಲ ಏನಿಲ್ಲ. ಅಲ್ಲಲ್ಲೇ ಕ್ಲೌಡ್ಸ್ ಕಾಣಿಸ್ತಾ ಇದೆ ಬೆಟ್ಟದ ಮೇಲೆ, ಫ್ಲೋಟಿಂಗ್ ಕ್ಲೌಡ್ಸ್, ತೇಲುವ ಮೋಡಗಳು. ನೋಡೋಣ, ಅಲ್ಲೂ ವ್ಯೂ ಪಾಯಿಂಟ್ಸ್ಗಳಿದೆ ಚಾರ್ಮಡಿ ಘಾಟಲ್ಲಿ, ಚೆನ್ನಾಗಿ ಕಾಣಿಸುತ್ತೇನೋ. ಈಗ ಇಲ್ಲಿ ಉಜ್ರೆಯಿಂದ ಸರ್ಕಲ್ ಸಿಗುತ್ತೊಂದು, ರೈಟಿಗೆ ತೊಗೊಂಡ್ರೆ ಚಾರ್ಮಡಿ ಘಾಟ್ ರೋಡು. ಬನ್ನಿ ಹೋಗೋಣ. ಹೋದ ವರ್ಷವೂ ಈ ರೋಡಲ್ಲಿ ಬಂದಿದ್ವಿ. ರೋಡ್ ಸ್ವಲ್ಪ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಅಲ್ಲಲ್ಲಿ, ಒಂದು 5-6 ಕಿಲೋಮೀಟ್ರು. ಇವಾಗ ಚೆನ್ನಾಗಿ ಮಾಡಿರ್ತಾರೆ ಅನ್ಕೋತೀನಿ ರೋಡು. ಹೋದ ವರ್ಷ ಇಲ್ಲೆಲ್ಲ ಇನ್ನೂ ಹೊಸ್ದಾಗಿ ರೋಡ್ ಹಾಕ್ತಾಯಿದ್ರು, ಕಂಪ್ಲೀಟ್ ಆಗಿದೆ. ಮತ್ತೆ ರೀಸೆಂಟಾಗಿ ತಿರ್ಗಾ ಹಾಕಿರೋಂಗೆ ಅವ್ರೆ. ಇಲ್ಲಿ ಹಾಕಿದ್ದಾರೆ, ಇಲ್ಲಿ ಹಾಕಿಲ್ಲ. ಇಲ್ಲೆಲ್ಲ ಫುಲ್ಲು ಕೊಚ್ಚೆ. ಹೋದ ವರ್ಷ ಈ ರೋಡ್ ಫುಲ್ಲು ಕೊಚ್ಚೆ, ಕೆಸರು ಫುಲ್ಲು. ಇವಾಗ ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗೆ ಮಾಡಿಬಿಟ್ಟವ್ರೆ. ಸ್ವಲ್ಪ ಅಗ್ಲನೂ ಐತೆ, ಸಖತ್ತಾಗೈತೆ ಈ ಜಾಗ ಅಂತೂ. ಒನ್ ಆಫ್ ದಿ ಮೈ ಫೇವ್ರೇಟ್ ರೋಡ್ ಇದು, ಚಾರ್ಮಡಿ ಘಾಟ್ ರೋಡು. ನನಗೆ ಅಲ್ಲ, ತುಂಬ ಜನಕ್ಕೆ ಫೇವ್ರೇಟ್ ಈ ರೋಡು. ಲೈಟಾಗಿ ಮಳೆ ಬಂದ್ರೂ ಚೆನ್ನಾಗಿರುತ್ತೆ, ಒಂಥರ ಹೆವಿ ಬರಬಾರ್ದು, ಒಂದು ಸ್ವಲ್ಪ. ಲಾಸ್ಟ್ ಟೈಮ್ ಅಂತೂ ಫುಲ್ ಮಳೆ ಬಂದ್ಬಿಟ್ಟಿತ್ತು, ನೆಂದೋಗಿದ್ವಿ. ಅಲ್ಲಲ್ಲೇ ಒಂದು 2-3 ಫಾಲ್ಸ್ ಕೂಡ ಸಿಗುತ್ತೆ, ವಾಟರ್ ಫಾಲ್ಸು. ಹಿಂಗೆ ಬಂಡೆ ಮೇಲಿಂದ ಹಿಂಗೆ ಬೀಳ್ತಾ ಇರುತ್ತೆ ನೀರು. ಅಲ್ಲೆಲ್ಲ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೂ ಫೋಟೋ ತಗೊಳಕ್ಕೂ ಆಗಿರಲಿಲ್ಲ, ಅಷ್ಟು ಮಳೆ ಬರ್ತಾ ಇತ್ತು ಲಾಸ್ಟ್ ಟೈಮು. ಕಣ್ಗಳಿಗಂತೂ ಹಬ್ಬ ಈ ರೋಡು. ದೇವಿಕಾ ಅವ್ರೇನೋ ಚಿರ್ಮುರಿ ತಿನ್ಬೇಕಂತೆ, ಭಯಕ್ಕೆ. ಏನಿಲ್ಲ. ಖಾರ ಜಾಸ್ತಿ ಬೇಕಾ ನಾರ್ಮಲಾ ಮೇಡಮ್? ಹೇಳಿ ಅವ್ರಿಗೆ. ಈ ಜೋಳ ತಗೊಂಡು ನಿನ್ಗೆ ಆರಾಮ ಮಾಡಾಕ್ರೆ ಚೆನ್ನಾಗಿರುತ್ತಲ್ವಾ ದೇವಿಕಾ? ಗಾಯ್ಸ್, ಹಂಗೆ ಚಾರ್ಮಡಿ ಘಾಟ್ ರೋಡಲ್ಲಿ ಹೋಗ್ತಾ ಒಂದು ಚಿರ್ಮುರಿ ಅಂಗಡಿ ಸಿಕ್ತು. ಚಿರ್ಮುರಿ ಅಂಗಡಿಯಲ್ಲಿ ಒಂದು ಚಿರ್ಮುರಿ ತಿನ್ಕೊಂಡು ಕಾಫಿ ಗಿಫಿ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಮಳೆ ಬರ್ತಾ ಇತ್ತು, ಇವಾಗ ಒಂದು ಸ್ವಲ್ಪ ಜೋರಾಯಿತು. ಗಾಯ್ಸ್, ಹಂಗೆ ಹೋಗ್ತಾ ಹಂಗೆ ಒಂದು ಸ್ವಲ್ಪನೇ ಫಾಗ್ ತುಂಬ್ಕೊಂತ ಐತೆ. ಕೆಳಗೆಲ್ಲ ಹಂಗೆ ರೋಡ್ ಫುಲ್ ವ್ಯೂ ಕಾಣಿಸ್ತಾ ಇತ್ತು. ಇವಾಗ ಸ್ವಲ್ಪನೇ ಫಾಗ್ ಬರ್ತಾ ಐತೆ. ಈ ರೋಡಲ್ಲಿ ಜರ್ನಿ ಮಾಡೋಕ್ಕೆ ಬೇಜಾರಾಗಲ್ಲ, ಯಾಕಂದರೆ ರೋಡು ಚೆನ್ನಾಗಿದೆ, ಸೀನರಿನೂ ಚೆನ್ನಾಗಿದೆ, ಫಾಲ್ಸ್ಗಳಿದ್ದಾವೆ, ಅಲ್ಲಲ್ಲಿ ವ್ಯೂ ಪಾಯಿಂಟ್ಗಳಿದ್ದಾವೆ. ಥರ ಚೆನ್ನಾಗಿದೆ. ರೋಡನ್ನು ಚೆನ್ನಾಗಿದ್ಬಿಟ್ರೆ ಯಾವ ಜರ್ನಿನೂ ಬೇಜಾರಾಗಲ್ಲ. ಗಾಯ್ಸ್, ಚಾರ್ಮಡಿ ಘಾಟ್ ಫುಲ್ ಟಾಪಿಗೆ ಬಂದಿದ್ದೀವಿ. ವಾಟರ್ ಫಾಲ್ಗಳು ಹರಿತಾವ ನೋಡ್ರಿ. ಯಾಕೋ ಕಡಿಮೆ ಹರಿತಾ ಇತ್ತು ಈ ಸಲ. ಇಲ್ಲೆಲ್ಲ ಲಾಸ್ಟ್ ಟೈಮ್ ಫುಲ್ ಹರಿತಾ ಇತ್ತು. ಓ, ಪೊಲೀಸ್ನವ್ರವ್ರೆ ದೇವಿಕಾ. ನೀರು ಹರಿತಾ ಇಲ್ಲ ಯಾಕೋ ಈ ಸಲ? ಹರಿತಾ ಇತ್ತಲ್ಲ ಇಲ್ಲಿ. ನಿಂತ್ಕೊಂಡ್ರೆ ಬೈತಾರೇನೋ ಅಲ್ವಾ? ಇದು ವ್ಯೂ ಪಾಯಿಂಟ್. ಇದು ಫಾಗ್ ಇರಲಿಲ್ಲ ಅಂದಿದ್ರೆ ಫುಲ್ ವ್ಯೂ ಕಾಣಿಸೋದಿಲ್ಲೆಲ್ಲ. ಫುಲ್ ಫಾಗ್ ಅಲ್ವಾ? ಏನಾದರೂ ಕಾಣಿಸ್ತಾ ಆಯ್ತಾ?
ನಿಲ್ಸೋಣ ತಡಿ, ಇವ್ರು ಗಾಡಿ ತೆಗಿತಾವ್ರೆ. ಏನ್ ಕಾಣಿಸ್ತಾ ಐತಿ ಇಲ್ಲಿ? ಇವೇ ವ್ಯೂ ಪಾಯಿಂಟ್ಗಳು ಗೈಸ್. ನೋಡ್ರಿ, ಇದೇ ವ್ಯೂ ಪಾಯಿಂಟ್ಗಳು. ಅಲ್ಲಿ ಬೆಟ್ಟ ಕಾಣಿಸ್ತಾ ಐತೆ ನೋಡ್ದೆ ಈಗ ಅಲ್ಲೆಲ್ಲ. ಅಷ್ಟೇ ನೋಡಿ, ಇದೆಲ್ಲ ಕ್ಲಿಯರ್ ಆದರೆ, ಸ್ವಲ್ಪ ಮಳೆ ಕಡಿಮೆ ಆದರೆ, ಫಾಗ್ ಕ್ಲಿಯರ್ ಆದರೆ ಇಲ್ಲೆಲ್ಲ ಕಾಣಿಸುತ್ತೆ ಗಿಡ ಮರ ಬೆಟ್ಟಗಳೆಲ್ಲ. ಎಲ್ಲಿಗೆ? ಜಾಸ್ತಿ ದೂರ ಏನಿಲ್ಲ, ಒಂದು 3 ಮೀಟರ್ ಬಂದಿದ್ದೀವಿ ಅಷ್ಟೇ ತಾನೇ. ಎಲ್ಲಿಗೆ ಹೇಳು? ಅದೇ ಅಲ್ಲಿ ನೀರು ಹರಿತಾ ಇತ್ತಲ್ಲ. ಅಲ್ಲಿ ಪೊಲೀಸ್ ಅವನು ಬೈತಾನ. ಅದಕ್ಕೆ ಅಲ್ಲೆಲ್ಲ ಬ್ಯಾರಿಗೇಟ್ ಎಲ್ಲ ಇಟ್ಟಿರ್ಲಿಲ್ವಾ ಫಾಲ್ಸ್ ಹರಿಯೋ ಜಾಗಕ್ಕೆ? ಗುರು, ಅದೊಂದು 2 ಕಡೆ ಫಾಲ್ಸು ನೀರು ಹರಿತಾ ಇತ್ತು. ಕಡಿಮೆ ಹರಿತಾ ಐತೆ. ನೀವೆಲ್ಲ ಆ ನೀರ್ನು ಬಿಡಲ್ವಲ್ಲಪ್ಪ ಜನಗಳು, ಅದಕ್ಕೆ. ಸೈಡ್ ಬಾ, ಹೇಳೇನು ಬೇಕು? ಸ್ವೀಟ್ ಕಾರ್ನ್ ಇದೆ, ಪೈನಾಪಲ್ ಇದೆ, ಬೇಯಿಸಿರೋದು. ಅಣ್ಣ, ಒಂದು ಜೋಳ ಕೊಡಿ. ಪೈನಾಪಲ್ ಬೇಕಾ? ಪೈನಾಪಲ್ ಏನು ಬೇಡ ಬಿಡು. ಸರಿ ಅಕ್ಕ. ಹೆಂಗೈತೆ ನೋಡಿ ಗಾಯ್ಸ್. ನಾವು ಲಾಸ್ಟ್ ಟೈಮ್ ಬಂದಾಗ ಈ ವ್ಯೂ ಸಿಕ್ಕಿರ್ಲಿಲ್ಲ ಅಲ್ಲ ನಮಗೆ. ಲಾಸ್ಟ್ ಟೈಮ್ ಹಿಂಗಿಲ್ಲ, ಫುಲ್ಲು ಫಾಗು. ಇವಾಗೂ ಫಾಗ್ ಇತ್ತು, ಇವಾಗ ಏನೋ ಫುಲ್ ಕ್ಲಿಯರ್ ಆಗೋಯ್ತು ಫಾಗು. ಬರ್ತಾ ಐತೆ, ಹಂಗೆ ಬರ್ತಾ ಐತೆ, ಹೋಗ್ತಾ ಐತೆ. ಸಕ್ಕದಾಗಿದೆ ಮಾತ್ರ. ಹಂಗೆ ಜೋಳ ಬೇರೆ ಮಾರ್ತಾ ಇದ್ರು, ಸ್ವೀಟ್ ಕಾರ್ನ್. ಈ ಜೋಳ ಮಾರ್ತಾ ಇದ್ದಕ್ಕೆ ಸಿಕ್ಕಿಲ್ಲ ನಮಗೆ. ಜೋಳ ತಿನ್ಬೇಕು ಅಂತ ನಿಲ್ಸ್ಲಿಲ್ಲ ಅಂತಿದ್ರಿ, ಇವಾಗ ಹೊರಟೋಗ್ತಿದ್ವಿ ನಾವು. ನಿಲ್ಸಿದ್ ಜೋಳ ತಿನ್ನಕ್ಕೆ ಅಂತ. ನೋಡಿದ್ರೆ ವಿವೇ ನೋಡಕ್ ಸಿಕ್ಬಿಡ್ತು. ಹೆಂಗಿದೆ ದೇವಿಕಾ ಅವರೇ? ಜೋರಾಗಿ ಹೇಳಮ್ಮ. ಚೆನ್ನಾಗಿದೆ. ಎಲ್ಲಾರ್ಗು ಕೇಳ್ಸಂಗೆ ಹೇಳು. ಚೆನ್ನಾಗೈತೆ, ಸಂದಾಗೈತೆ. ಗುರು, ವ್ಯೂ ಪಾಯಿಂಟ್ ಮಾತ್ರ ಸಕ್ಕತ್ತಾಗಿತ್ತು ಮಾತ್ರ. ಮತ್ತೆ ಫಾಗ್ ಎಲ್ಲ ತುಂಬ್ಕೊಂಡ್ಬಿಡ್ತು. ನಾವು ಅಷ್ಟರಲ್ಲಿ ಫೋಟೋಸ್ ವಿಡಿಯೋಸ್ ಎಲ್ಲ ತೆಕ್ಕೊಂಡ್ವಿ. ವಿಡಿಯೋಸ್ ಅಲ್ಲಿ ತೋರಿಸ್ತೀನಿ, ವಿಡಿಯೋಸ್ ಹಾಕ್ತೀನಿ, ನೋಡ್ಕೊಳ್ರಿ. ಹೋಗೋಣ ಇದ್ರೆ 5 ಮಿನಿಟ್ಸ್ ಮತ್ತೆ ಬರುತ್ತೇನೋ ಗೊತ್ತಿಲ್ಲ. ಹೆವಿ ಫಾಗ್ ತುಂಬ್ಕೊಂತ ಐತೆ ಮತ್ತೆ. ನಮ್ಗೆ ಟೈಮ್ ಇಲ್ಲ ಇವಾಗ, ಹೋಗ್ತೀವಿ, ಬನ್ನಿ ಹೋಗೋಣ. ಇಲ್ಲ ಐತೆ ನೋಡ್ದೆ ಈಗ ಫಾಲ್ಸು, ಚಿಕ್ಕ ಫಾಲ್ಸು ಇದೆ ನೋಡಿ, ಹೆಂಗೈತೆ. ಇಲ್ಲಿ ಇಲ್ಲಿ ಇಲ್ಲಿ. ಈ ಸಲ ಕಡಿಮೆ ಬರ್ತಾ ಇದ್ದೆ ಈಗ ನೀರು. ನೋಡಿ, ಕುಡಿಯಕ್ಕೆ ನೀರು ಇಟ್ಕೋತಾವ್ರೆ ಗಾಯ್ಸ್. ಇದು ಲಾಸ್ಟ್ ಟೈಮು ಜೋರಾಗಿ ಹರಿತಾ ಇತ್ತು, ಸಿಕ್ಕಾಬಟ್ಟೆ ಜೋರಾಗಿಲ್ಲ, ಎಲ್ಲ ನೀರು ಬತ್ತಿತ್ತು. ಈ ಸಲ ಕಡಿಮೆ ನೀರು ಬರ್ತಾ ಐತೆ, ಮಳೆ ಕಡಿಮೆ ಈ ಸಲ ಈ ಸೈಡು. ಗಾಡಿ ಹಾಕೋಣ, ಫೋಟೋಸ್ ತಗೊಂಡು ಹೋಗೋಣ ಒಂದೆರಡು. ಗಾಡಿ ಇದೆಲ್ಲ ವಿಡಿಯೋ ಮಾಡ್ಕೊಂಡು. ಗೊತ್ತಾಯ್ತಾ ಗಾಯ್ಸ್? ಇಲ್ಲೊಂದು ಫಾಲ್ಸ್ ಸಿಕ್ತು ನೋಡಿ, ನಮ್ಮ ಚಾರ್ಮಡಿ ಘಾಟ್ ರೋಡ್ನಲ್ಲಿ. ಸಖತ್ತಾಗಿದೆ. ಇದು ಫುಲ್ ಹೈಟಿಂದ, ಬೆಟ್ಟದ ಮೇಲಿಂದ ಬರ್ತಾ ಇರೋದು. ಎಲ್ಲರೂ ಫೋಟೋಸು ವೀಡಿಯೋಸು ತಕ್ಕೊತಾವ್ರೆ. ಇದೇ ಥರ ಬೇಜಾನ್ ವ್ಯೂ ಪಾಯಿಂಟ್ಗಳು, ಫಾಲ್ಸ್ಗಳು ಅಲ್ಲಲ್ಲಲ್ಲಿ ಇದ್ದಾವೆ ನಮ್ಮ ಚಾರ್ಮಡಿ ಘಾಟ್ ರೋಡಲ್ಲಿ. ಅದಕ್ಕೋಸ್ಕರನೇ ನನಗೆ ಈ ರೋಡ್ ತುಂಬ ಇಷ್ಟ ಆಗೋದು. ಗುರು, ಯಾವಾಗಲೂ ಚಾರ್ಮಡಿ ಘಾಟ್ ರೋಡಲ್ಲಿ ಒಂದು ದೊಡ್ಡದು ಫಾಲ್ಸ್ ಹರಿತಾ ಇತ್ತು. ನೋಡಿದ್ರೆ ಆ ಫಾಲ್ಸಲ್ಲಿ ಯಾಕೋ ನೀರೇ ಇಲ್ಲ ಈ ಸಲ. ಆದರೆ ಅದು ಬಿಟ್ಟು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದರೆ ಅಲ್ಲೊಂದು ಫಾಲ್ಸ್ ಹರಿತಾ ಇತ್ತು. ಅದು ಸಖತ್ತಾಗಿತ್ತು. ಬೇಜಾರಾಗ್ತಿತ್ತು ಆ ಫಾಲ್ಸ್ ನೋಡಿ, ದೊಡ್ಡ ಫಾಲ್ಸ್ ನೋಡಿ, ಏನಪ್ಪ ನೀರೇ ಇಲ್ಲ ಅಂತ. ಪರವಾಗಿಲ್ಲ, ಇಲ್ಲೊಂದು ಚಿಕ್ಕ ಫಾಲ್ಸ್ ಇತ್ತು. ಆ ಚಿಕ್ಕ ಫಾಲ್ಸೇನೆ ಸಖತ್ತಾಗಿತ್ತು. ಅಲ್ಲೇ ಫೋಟೋಸು ವೀಡಿಯೋಸು ತೆಕ್ಕೊಂಡು
ಹೋಗ್ತಾ ಇದ್ದೀವಿ ಈಗ. ಟೈಮ್ ಗುರು 6 ಗಂಟೆ 1 ನಿಮಿಷ. ಸಿಕ್ಕಾಬಟ್ಟೆ ಲೇಟ್ ಆಗೋಗ್ಬಿಟ್ಟೈತೆ. ನಾವು ತುಮಕೂರ್ಗೆ ಹೋಗೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಚಾರ್ಮಾಡಿ ಘಾಟ್ ರೋಡಲ್ಲಿ ಒಂದು 10 ಫಾಲ್ಸ್ ಇದ್ದಾವೆ, ಚಿಕ್ಕ ಚಿಕ್ಕ ಫಾಲ್ಸು ಚೆನ್ನಾಗಿದ್ದಾವೆ. ಅದೃಷ್ಟ ಇದ್ರೆ ವೀವು ನೋಡ್ಬೋದು. ಅಲ್ಲಲ್ಲಲ್ಲಲ್ಲೇ ಮೋಡಗಳು, ತೇಲುವ ಮೋಡಗಳು. ಇಲ್ಲ ಅಂದರೆ ಈ ಫಾಗ್ ನೋಡ್ಕೊಂಡು ಹೋಗ್ಬೇಕಷ್ಟೆ. ಗುರು ನೀವಂತೂ ಲೈಫಲ್ಲಿ ಒಂದ್ಸರಿ ಆದ್ರೂ ಈ ಚಾರ್ಮಾಡಿ ಘಾಟ್ಗೆ ನೀವು ಬರಲೇಬೇಕು. ಅದರಲ್ಲೂ ಬೈಕ್ ರೈಡ್ ಬರಬೇಕು. ಸಖತ್ತಾಗಿರುತ್ತೆ ಮಾತ್ರ, ನೆಕ್ಸ್ಟ್ ಲೆವೆಲ್ಲು. ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತೀರಾ ಮಾತ್ರ. ಆಮೇಲೆ ಯಾವ್ಯಾವ ಟೈಮಲ್ಲೋ ಬಂದ್ಬಿಟ್ಟಿರಾ, ಮಳೆಗಾಲದಲ್ಲೇ ಬರಬೇಕು, ಮಾನ್ಸೂನ್ ರೈಡೇ ಬರ್ಬೇಕು ನೀವು. ಗುರು ಟೈಮು ಆಲ್ರೆಡಿ 6:30 ಆಗೋಗ್ಬಿಟ್ಟಿದೆ. ನಾವಿನ್ನು ನೋಡಿದ್ರೆ ಚಾರ್ಮಾಡಿ ನೋಡ್ಕೊಂಡು ಇವಾಗ ಕೊಟ್ಟಿಗೆಹಾರ ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ತುಮಕೂರ್ಗೆ ಹೋಗೋ ಅಷ್ಟರಲ್ಲಿ ಒಂದು 10-11 ಗಂಟೆ ಆಗ್ಬೋದು. ಸದ್ಯಕ್ಕೆ ಇವಾಗ ನಮ್ಮ ಡೇ 4 ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.